ಮೈಸೂರು ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ನಡೆಯುವಂತಹ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಮಾಜದಲ್ಲಿ ಪುರಸ್ಕೃತರನ್ನು ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ರಾಜರು ಕೂಡ ಭಾಗವಹಿಸಿದ್ದಾರೆ. MP ಆದ ಮೈಸೂರು ಮಹಾವೀರವರು ಭಾಗವಹಿಸಿದ್ದಾರೆ. ಹಾಗೆಯೇ ನಮ್ಮ ಯದುವೀರವರು ಭಾಗವಹಿಸಿದರು. ಅದೇ ರೀತಿ ನಮ್ಮ ಸಿದ್ದರಾಮಯ್ಯರವರ ಮಗ ಯತೀಂದ್ರರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಸಮಾಜದ ಗಣ್ಯರು, ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಉತ್ತಮ ಕಾರ್ಯಕ್ರಮ. ಸಮಾಜದ ವಿದ್ಯಾವಂತ ಮಕ್ಕಳನ್ನು ಅವರು ಕಲಿತಾ ಇರುವಾಗ ಅವರನ್ನು ಪುರಸ್ಕಾರ ಮಾಡಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರಿಲಿಕ್ಕೆ ಒಂದು ಪ್ರೋತ್ಸಾಹ ಮಾಡಿದಂಗಾಗುತ್ತೆ. ಅವರಿಗೆ ಒಂದು ನಾವು ಸಹಾಯವನ್ನು ಮಾಡುವ ಅಗತ್ಯ ಬಹಳಷ್ಟು ಇದೆ. ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಧ್ಯಕ್ಷರಾದ ಉಮೇಶ್ ರವರು ಹಾಗೆ ಅವರ ಸಂಗಡಿಗರೆಲ್ಲ ಸೇರಿಕೊಂಡು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗೆ ನಮ್ಮ ಯತೀಂದ್ರರವರು ನಮ್ಮ ಮೈಸೂರಲ್ಲೇ 1 ಎಕರೆಯಷ್ಟು ಜಾಗ ಸಮುದಾಯ ಭವನಕ್ಕೆ, ಗಾಣಿಗ ಸಮುದಾಯ ಭವನಕ್ಕೆ 1 ಎಕರೆ ಜಾಗವನ್ನು ಕೂಡ ಘೋಷಿಸಿದ್ದಾರೆ. ಸಮುದಾಯ ಭವನ ಕಟ್ಟಲಿಕ್ಕೆ ಕೂಡ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ಮುಂದೆ ಸಿದ್ದರಾಮಯ್ಯವರು ಕೂಡ ನಮಗೆ ಗಾಣಿಗ ಸಮುದಾಯವನ್ನು ಗುರುತಿಸಿ ಸಮುದಾಯ ಭವನಕ್ಕೆ ಒಂದು 5 ಕೋಟಿ ರೂಪಾಯಿ ಸಹಾಯವನ್ನು ಮಾಡಿದ್ದಾರೆ. ಇದೆಲ್ಲ ನಮ್ಮ ಸಮಾಜದ ಬಾಂಧವರು ಇದನ್ನೆಲ್ಲ ಸಹಕಾರವನ್ನು ಪಡೆಯುವ ಮೂಲಕ, ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡೆಯುವ ಮೂಲಕ ಮಕ್ಕಳಿಗೆ ಸಿಗುವಂಥ ಸವಲತ್ತುಗಳನ್ನು ಪಡೆಯಬೇಕು. ಮುಂದಿನ ದಿನಗಳಲ್ಲಿ ಮಕ್ಕಳು ವಿದ್ಯಾವಂತರಾಗಿ IAS ಆಫೀಸರ್ ಆಗ್ಬೋದು ಅಥವಾ KS ಆಫೀಸರ್ ಆಗ್ಬೋದು, ಸರ್ಕಾರದ ಉದ್ಯೋಗಗಳನ್ನು ಪಡೆಯುವುದರಲ್ಲಿ ಆಗಲಿ ಅಥವಾ ಇನ್ಯಾವುದೇ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಪಡೆದು ಮುಂದೆ ಬರಬೇಕು. ಸಮಾಜ ಅಭಿವೃದ್ಧಿ ಆಗಬೇಕು. ಸಮಾಜದಲ್ಲಿರುವ ಕಷ್ಟದಲ್ಲಿರುವಂತಹ ಮಕ್ಕಳಿಗೆ ಇದನ್ನು ಸಮಾಜ ಬಾಂಧವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಮುಟ್ಟಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಗಾಣಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ನಿಗಮದ ಪ್ರಪ್ರಥಮ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ನಮ್ಮ ಅಭಿವೃದ್ಧಿ ನಿಗಮವನ್ನು ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಸರ್ಕಾರದಿಂದ ಸವಲತ್ತುಗಳನ್ನು ಅವರನ್ನು ಕಟ್ಟಕಡೆಯ ಜನರಿಗೆ, ಗಾಣಿಗ ಸಮುದಾಯದ ಕಟ್ಟಕಡೆಯ ಬಡವರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಎಲ್ಲರೂ ಒಟ್ಟು ಸೇರಿ ಮಾಡೋಣ. ಎಲ್ಲರಲ್ಲಿ ವಿನಂತಿಸ್ತೇನೆ, ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನೀವು ಸರ್ಕಾರದಿಂದ ಪಡೆಯಲಿಕ್ಕೆ ನಾಯಕರ ಮೂಲಕ ಪಡೆಯಲಿಕ್ಕೆ ಪ್ರಯತ್ನ ಪಡಿ, ಅದನ್ನು ಪಡೆಯಬೇಕು. ಹಾಗೆ ಸಮಾಜ ಮುಂದುವರಿಬೇಕು. ಮುಂದಿನ ದಿನಗಳಲ್ಲಿ ಗಾಣಿಗ ಸಮುದಾಯದ ಎಲ್ಲ ಸಮಾಜ ಬಾಂಧವರು ಮುಂದುವರಿಬೇಕು ಅಂತ ನಾನು ಆಶಿಸ್ತೇನೆ.